ನಮಸ್ಕಾರ. ಇವತ್ತು ನಾನು ನಮ್ಮ ಊರ ಸ್ಟೈಲ್ ಘೀ ರೈಸ್ ಮತ್ತು ಗ್ರೀನ್ ಸಾರು ಮಾಡೋದು ಹೆಂಗಂತ ತೋರಿಸ್ಕೊಡ್ತೆ. ಎಷ್ಟು ರುಚಿಯಾಗಿರೋದು ಗೊತ್ತಿತ್ತಾ. ಇವತ್ತು ನಾನು ಮಸ್ತ್ ದಿನ ಆದ್ಮೇಲೆ ಮಾಡಿದ್ದೆ ಘೀ ರೈಸ್ ಮತ್ತು ಗ್ರೀನ್ ಸಾರು, ಅದರೊಟ್ಟಿಗೆ ಚಿಕನ್ ಕಬಾಬ್ ಮಾಡಿದ್ದೆ. ಬಟ್ ಇವತ್ತು ಚಿಕನ್ ಕಬಾಬ್ ರೆಸಿಪಿ ಶೇರ್ ಮಾಡ್ತಾಯಿಲ್ಲ, ಘೀ ರೈಸ್ ಮತ್ತು ಗ್ರೀನ್ ಸಾರು ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತೆ. ಈಸಿ ಸ್ಟೆಪ್ಸ್ ಎಲ್ಲ ಮನೇಲಿ ಮಾಡೋದು. ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪದಲ್ಲಿ ಇಡೀ ಗರಂ ಮಸಾಲ ಒಂದು ಸ್ವಲ್ಪ ಹಾಕಿದೆ. ಅದಾದ್ಮೇಲೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಈರುಳ್ಳಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ಚಿಕನ್ ಅಂತ ಇತ್ತಲ್ಲ ತೊಳ್ಕೊಂಡಿದ್ದಾಯ್ತು, ಅದನ್ನು ಹಾಕಿಕ್ಕೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನಿಗೆ ಬೇಯಿಸ್ಕೊಂಡು, ಅದು ಬೇಯಿಸೋ ಅಷ್ಟರಲ್ಲೇ ನಾವು ಮಸಾಲ ಪೇಸ್ಟನ್ನು ರೆಡಿ ಮಸಾಲಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಟೊಮೆಟೊ ಹಣ್ಣು, ಕಡಿಕೆ ಪುದೀನ ಸೊಪ್ಪು, ಈರುಳ್ಳಿ, ಕಡಿಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಂಡಿದೆ. ಇಡಿನೇ ಹಾಕಿದೆ, ಟೇಸ್ಟ್ ಒಳ್ಳೆ ಬರುತ್ತೆ. ಕಡಿಕೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು, ಕಡಿಕೆ ಸ್ವಲ್ಪ ಚಕ್ಕೆ ಹಾಕೊಂಡಿದೆ, ರುಚಿ ಚೆನ್ನಾಗಿರುತ್ತೆ. ಕಡಿಕೆ ಒಂದು ಪುಲಾವ್ ಎಲೆ, ಸ್ವಲ್ಪ ಕೊತ್ತಂಬರಿ ಬೀಜ, ಕಡಿಕೆ ನಾವಿಲ್ಲಿ ಕಾಯಿ ತುರಿನೂ ಹಾಯ್ಕೊಂಡ್ಕತ್ತು ಸ್ವಲ್ಪ, ಅಂದರೆ ಟೆಕ್ಸ್ಚರ್ ಒಳ್ಳೆ ಬರುತ್ತೆ ಗ್ರೇವಿದು. ಅದಕ್ಕೆ ಕಾಯಿ ತುರಿ ಒಂದು ಸ್ವಲ್ಪ ಹಾಕಿದೆ, ಒಂದು ಮುಷ್ಟಿ ಅಷ್ಟು. ಇದನ್ನೆಲ್ಲ ಹಾಕಿ ಒಳ್ಳೆ ಫೈನ್ ಪೇಸ್ಟ್ ಮಾಡಿದೆ. ಕಾಣಿ ಎಷ್ಟು ಚಂದ ಕಲರ್ ಪೇಸ್ಟ್ ಆಯ್ತಲ್ಲ ರೆಡಿ. ಸೊ ಇದು ರೆಡಿ ಆಪಲ್ಲರಿಗೆ ಇಲ್ಲಿ ಚಿಕನ್ನು ಒಳ್ಳೆ ಬೆಂದಿತ್ತಿಲ್ಲೇ, ಕಾಣಿ ಎಷ್ಟು ಲೈಕ್ ಬೆಂದ್ಬಿಟ್ಟಿತ್ತು ಚಿಕನ್, ಉಪ್ಪೆಲ್ಲ ಒಳ್ಳೆ ಹೇರ್ಕೊಂಡು ಒಳ್ಳೆ ಬೆಂದ್ಬಿಟ್ಟಿತ್ತು. ಈಗ ನಾನಿಲ್ಲೇ ಗ್ರೀನ್ ಗ್ರೇವಿ ಅಂತ ಮಾಡಿದ್ದೆ ನೋಡಿ, ಅದನ್ನು ಹಾಯ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ತೆ. ಉಪ್ಪು ಕಣ್ಕಣಿ, ನಿಮ್ಮ ಕಡೆಗೆ ಬೇಕನ್ಸ್ರೆ ಹಾಕಿನಿ, ಉಪ್ಪು ಇಲ್ದಿದ್ರೆ ಬೇಡ. ಸೊ ಈಗ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಯ್ಕಣಿ. ನಮ್ಮ ಮನೆಗೆ ಜನ ಜಾಸ್ತಿ ಇದ್ದರೆ ಮತ್ತು 2 ಹೊತ್ತು ಬೇಕಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ತಿಕ್ಕ ಮಾಡ್ತಾಯಿಲ್ಲ, ಸ್ವಲ್ಪ ತಿನ್ನಾಗಿ ಮಾಡ್ತಿದ್ದೆ. ಅದಕ್ಕೆ ಸ್ವಲ್ಪ ನಾನು ಅರಿಶಿಣ, ಕಡೆ ಚಿಕನ್ ಮಸಾಲ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿದೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಆಪ್ಷನಲ್, ಇದ್ದರೆ ಹಾಯ್ಕಣಿ. ಕಡಿಕೆ ಹಗೂರು ಕೊದಿ ಬದುತ್ತಂಬತ್ತಿಗೆ ನಾನಿಲ್ಲೇ ಕಸೂರಿ ಮೇಥಿ ಇತ್ತಲ್ಲ ಅದನ್ನು ಕೈಯಲ್ಲೇ ಈ ಥರ ಕ್ರಷ್ ಮಾಡಿ ಹಾಯ್ಕೊಂಡಿದೆ. ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ಒಳ್ಳೆ ಚಂದ ಬರುತ್ತೆ. ಅದಕ್ಕೆ ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡ್ರೆ 1-2 ಕುದಿ ಕಾಣಿ, ಎಣ್ಣೆ ಅಂಶ ಎಲ್ಲ ಮೇಲೆ ಬಂತಂದರೆ ನಿಮ್ಮ ಚಿಕನ್ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಯ್ತು ಅಂದೇಳಿ. ಒಂದು 5 ನಿಮಿಷ ಕುದಿ ಬಂದರೆ ಸಾಕತ್ತು, ಚಿಕನ್ ಗ್ರೇವಿ ರೆಡಿ ಆಯ್ತು. ಸೊ ಫಸ್ಟ್ ನಾನು ಗ್ರೇವಿನೇ ರೆಡಿ ಮಾಡ್ಕೊಂಡೆ, ಅದಾದ್ಮೇಲೆ ಘೀ ರೈಸ್ ರೆಡಿ ಮಾಡ್ತಿದ್ದೆ. ಎಂತಕ್ಕಂದ್ರೆ ಗ್ರೇವಿ ಅಂತೂ ಬಿಸಿ ಇದ್ದೇ ಇರುತ್ತೆ, ಘೀ ರೈಸ್ ಒಳ್ಳೆ ಬಿಸಿ ಬಿಸಿ 2 ತಿಂಬಕ್ಕೆ ಲೈಕ್ ಆತ್ತಂದೇಳಿ. ಈಗ ನೆಕ್ಸ್ಟ್ ಘೀ ರೈಸ್ ರೆಡಿ ಮಾಡೋಕ್ಕೆ, ಘೀ ರೈಸ್ ಅಂದರೆ ತುಪ್ಪ ಇರಲೇಬೇಕಲ್ಲ, ಅದಕ್ಕೆ ಒಂದು 3-4 ಚಮಚದಷ್ಟು ತುಪ್ಪ ತಗೊಂಡಿದ್ದೆ. ತುಪ್ಪ ಬಿಸಿ ಆದ ತಕ್ಷಣ ಇದಕ್ಕೂ ನಾನು ಇಡೀ ಗರಂ ಮಸಾಲ ಹಾಕ್ತಿದ್ದೆ. ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಒಂದು ಸ್ವಲ್ಪ ಹಾಕೊಂಡಿದ್ದೆ. ಕಡಿಕೆ ಖಾರ ಜಾಸ್ತಿ ಬೇಡ, ಅದಕ್ಕೆ ಒಂದು 2 ಹಸಿಮೆಣಸು ಹಾಕಿದೆ ಅಷ್ಟೇ. ಕಡಿಕೆ ಈರುಳ್ಳಿ ಹಾಕೊಂಡಿದ್ದೆ. ಅದೆಲ್ಲ ಒಳ್ಳೆ ತುಪ್ಪದಲ್ಲಿ ಫ್ರೈ ಆಗ್ತಾ ನಾನಿಲ್ಲಿ ಡ್ರೈ ಫ್ರೂಟ್ಸ್ ನೀವೆಂಥದೇ ಹಾಯ್ಕಣಿ, ಗೋಡಂಬಿ, ದ್ರಾಕ್ಷಿ ಎಂತ ಬೇಕಾದ್ರೂ ಹಾಯ್ಕೊಂಡ್ಲಕ್ಕೆ. ನಾನು ಬಾದಾಮಿ, ಗೋಡಂಬಿ ಎಲ್ಲ ಕಟ್ ಮಾಡಿ ಹಾಕಿದ್ದೆ. ಅದಾದಮೇಲೆ ಅದಕ್ಕೆ ಬಾಸ್ಮತಿ ಅಕ್ಕಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಯ್ಕೊಂಡು ಒಳ್ಳೆ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ಕೊಂಡು, ಫಸ್ಟಿಗೆ ನೀರು ಹಾಕಬೇಡಿ, ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಒಳ್ಳೆ ಫ್ರೈ ಆಯ್ಲಿ ಅಕ್ಕಿ. ಕಡಿಕೀಗ ನೀರು ಹಾಯ್ಕೊಂಡು, 1 ಕಪ್ ಅಕ್ಕಿ ಇದ್ರೆ 2 ಕಪ್ ನೀರು ಹಾಯ್ಕೊಂಡು 2 ಸೀಟಿ ಕೂಗಿಸ್ರೆ ಸಾಕತ್ತು. ಒಳ್ಳೆ ಚಂದ ಉದ್ರುದ್ರಾಗಿ ಘೀ ರೈಸ್ ರೆಡಿ ಆಗ್ತಿದೆ. ಎಷ್ಟು ಒಳ್ಳೆ ಪರಿಮಳ ಬತ್ತಿದ್ದು ಗೊತ್ತೈತೆ ಈ ಘೀ ರೈಸ್. ಕಾಣಿ ಎಲ್ಲ ಪ್ರತಿ ಅನ್ನನೂ ಉದ್ರುದ್ರಾಯಿತ್ತು. ಇದು ಘೀ ರೈಸ್ ಅಂದ್ರೆ ಮತ್ತು ಬಾಸ್ಮತಿ ಅಕ್ಕಿಯಲ್ಲೇ ಮಾಡ್ರೆ ಲೈಕ್ ಆತ್ತು. ನಾರ್ಮಲ್ ಅಕ್ಕಿಯಲ್ಲಿ ಮಾಡ್ಲಕ್ಕಾರೆ ಬಾಸ್ಮತಿ ಅಕ್ಕಿಗೂ ಆ ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ದಕ್ಕೆ ಒಳ್ಳೆ ರುಚಿ ಚಂದ ಇರುತ್ತೆ. ಸೊ ಇದು ಅನ್ನ ಎಲ್ಲ ಆದಮೇಲೆ ಗ್ರೀನ್ ರೈಸು ಆಯ್ತು, ಅನ್ನನೂ ಆಯಿತು. ನಾನು ಕಡೆಗೆ ಕಬಾಬ್ ರೆಡಿ ಮಾಡ್ಕೊಂಡೆ. ಈಗ ನಾನು ಅನ್ನನ ಸರ್ವ್ ಮಾಡ್ತಾಯಿದ್ದೆ. ಸೊ ಫಸ್ಟಿಗೆ ಘೀ ರೈಸ್ ಉದ್ರುದ್ರಾಯಿ ಬಂದಿತ್ತಲ್ಲ ಅದನ್ನು ಹಾಕ್ತಾಯಿದ್ದೆ. ಒಳ್ಳೆ ಲೈಕ್ ಆಯಿತು ಘೀ ರೈಸ್ ಮಾತ್ರ. ಅದರೊಟ್ಟಿಗೆ ಈಗ ಗ್ರೀನ್ ಕಲರ್ ಚಿಕನ್ ಗ್ರೇವಿನೂ ಹಾಕ್ತಿದ್ದೆ. ಸೂಪರ್ ಕಾಂಬಿನೇಷನ್ ಮಾತ್ರ. ಇದು ಈಸಿಯಾಗಿ ನೀವು ಅರ್ಧ ಗಂಟೆ ಒಳಗೆ ಇದು 2 ರೆಸಿಪಿ ರೆಡಿ ಆಗುತ್ತೆ. ಕಬಾಬು ಅಷ್ಟೇ ಮಾಡೋದು ತುಂಬ ಸುಲಭ. ಇದನ್ನು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬಂದಿತ್ತು ಅಂದೇಳಿ.